ಹೋಟೆಲ್ ಫ್ಯಾಮಿಲಿ ಫನ್ನಲ್ಲಿ ಮಯೂರ್ ರೂಪಾಲಿಯಿಂದ ಸತ್ಯ ಬಾಯ್ ಬಿಡಿಸ್ತಿದ್ದ. ಅವಳು ತಾನು ರೂಮ್ ನಂಬರ್ 304ನಲ್ಲಿದ್ದೆ ಅಂತ ಹೇಳ್ತಿದ್ದ ಹಾಗೆ ಅವನಿಗೆ ಶಾಕ್ ಆಯ್ತು. ಯಾಕೆ ಅಂದ್ರೆ ಅವನು ಕೂಡ ರೂಮ್ ನಂಬರ್ 304 ಪಕ್ಕದಲ್ಲಿರೋ 305ನಲ್ಲಿ ಇಂಚರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಅದೆಲ್ಲ ಈಗ ಅವನಿಗೆ ಒಂದೊಂದಾಗಿ ನೆನಪಾಗಿ, ರೂಪಾಲಿ, ನೀನ್ ಹೇಳ್ತಾ ಇರೋದ್ ನಿಜಾನಾ? ಸುಮ್ನೆ ನನ್ನನ್ನ ದಾರಿ ತಪ್ಸೋಕೆ ಬಾಯ್ಗ್ ಬಂದಿದ್ ಹೇಳ್ತಿಲ್ಲ ತಾನೆ ಅಂತ ಕೇಳ್ದ. ಅದಕ್ಕೆ ರೂಪಾಲಿ, ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ, ಇರೋದನ್ನೇ ಹೇಳ್ತಿರೋದು. ಐ ಆಮ್ 100% ಶ್ಯೂರ್. ಆ ರಾತ್ರಿ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ಆ ಥರ ನನ್ನ ಲೈಫ್ನಲ್ಲಿ ಹಿಂದೆ ಯಾವತ್ತೂ ಆಗಿರ್ಲಿಲ್ಲ. ಸಂಗಮ್ ಚಕ್ರವರ್ತಿ ಹೆಸರು ಕೇಳ್ತಿದ್ದ ಹಾಗೆ ನಾನು ಎಷ್ಟೊಂದು ಕನ್ಸ್ ಕಟ್ಕೊಂಡಿದ್ದೆ. ಆದ್ರೆ ಅಂತ ಹೇಳಿ ಅಲ್ಲಿಗೆ ಪಾಸ್ ಮಾಡಿದ್ಲು. ಅವಳ ಮಾತ್ ಕೇಳಿ ಮಯೂರ್ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಆದ್ರೆ ಏನಾಯ್ತು? ಸಂಗಮ್ಗೆ ಏನ್ ಮಾಡ್ದೆ ನೀನು? ಆವತ್ತು ಆ ರೂಮ್ನಲ್ಲಿ ಏನಾಯ್ತು? ಯಾಕ್ ನೀನ್ ಯಾವ್ದೂ ಪ್ರೂಫ್ ಹುಡುಕ್ಲಿಲ್ಲ ಅಂತ ಒಂದೇ ಸಮನೆ ಕೇಳ್ದ. ಆದ್ರೂ ಅವಳು ಸುಮ್ನೆನೆ ಕೂತಿದ್ಲು. ಅದನ್ ನೋಡಿ, ಅದೇನಾಯ್ತು ಅಂತ ಬೇಗ ಹೇಳು, ಸುಮ್ನೆ ನನ್ನನ್ನ ಕಾಯಿಸ್ಬೇಡ ಅಂತ ಹೇಳ್ದ. ಆಗ ಅವಳು, ನಾನು ರೂಮ್ ನಂಬರ್ 304ಗೆ ಕರೆಕ್ಟ್ ಆಗಿ ರಾತ್ರಿ 8 ಗಂಟೆಗೆ ಹೋಗಿ ಸುಮಾರು ಹೊತ್ತು ಕಾದೆ. ಆದ್ರೆ ಅಲ್ಲಿಗ್ಯಾರೂ ಬರ್ಲಿಲ್ಲ. ಸೊ ನಾನು ನಿಮ್ಗೆ ನಿಮ್ ಮ್ಯಾನೇಜರ್ಗೆ ಕಾಲ್ ಟ್ರೈ ಮಾಡ್ದೆ. ಆದ್ರೆ ನೀವ್ಯಾರೂ ನನ್ ಕಾಲ್ ಪಿಕ್ ಮಾಡ್ಲಿಲ್ಲ. ಹಾಗಾಗಿ ನಾನು ಕಾದು ಕಾದು ಸುಸ್ತಾಗಿ ಅಲ್ಲಿಂದ 11 ಗಂಟೆಗೆ ವಾಪಸ್ ಹೊರಟೆ ಅಂದ್ಲು. ಯೂ, ಹೌ ಕ್ಯಾನ್ ಯು ಡೂ ದಿಸ್? ನೀನು ನನ್ನಿಂದ ಇಷ್ಟು ದೊಡ್ಡ ಸುಳ್ಳು ಮುಚ್ಚಿಟ್ಟಿದ್ಯಾ? ಅಲ್ಲ, ಯಾವ ಕೆಲ್ಸ ಮಾಡಕ್ಕೆ ನಿನಗೆ ಕೈ ತುಂಬಾ ದುಡ್ಡು ಕೊಟ್ಟಿದ್ನೋ ಆ ಕೆಲ್ಸ ಮಾಡೇ ಇಲ್ಲ ನೀನು. ಬರ್ತಿರೋ ಕೋಪಕ್ಕೆ ನಿನ್ನನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂದ. ಅವನ್ ಕೋಪ ನೋಡಿ ರೂಪಾಲಿ ಭಯದಿಂದ ಅದು ಅಂತ ತೊದಲೋಕ್ ಶುರು ಮಾಡಿದ್ಲು. ಇಲ್ಲ, ನಾನೀಗ ಕೋಪ ಮಾಡ್ಕೊಂಡ್ ಕೂರೋ ಟೈಮ್ ಅಲ್ಲ. ಪೂರ್ತಿ ಸತ್ಯ ತಿಳ್ಕೋಬೇಕು ಅನ್ಕೊಂಡು ಮಯೂರ್, ಅಂದ್ರೆ ಅವತ್ತು ಸಂಗಮ್ ರೂಮ್ ನಂಬರ್ 304ನಲ್ಲಿ ಇರ್ಲೇ ಇಲ್ವಾ? ನೀನಾ ರೂಮ್ ಪಕ್ಕ ಅಂದ್ರೆ ರೂಮ್ ನಂಬರ್ 305 ಹತ್ರ ಯಾರನ್ನಾದ್ರೂ ನೋಡಿದ್ಯಾ? ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳು ಅಂತ ಕೇಳ್ದ. ಅದಕ್ಕೆ ಅವಳು, ಇಲ್ಲ, ನನಗೇನೂ ನೆನ್ಪಿಲ್ಲ. ಆಗ್ಲೇ ಹೇಳಿದ್ದಷ್ಟೇ ನೆನ್ಪಿರೋದು ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಹಾಗಾಗಿ ಕೈಗ್ ಬಂದಿರೋ ದುಡ್ಡು ಬಿಡೋಕೆ ಮನಸ್ಸಾಗ್ದೆ ನಿಮ್ ಹತ್ರ ಸುಳ್ಳು ಹೇಳ್ಬಿಟ್ಟೆ ಅಂದ್ಲು. ಅವಳ ಮಾತ್ ಕೇಳಿ ಇವಳಿಂದ ಇನ್ನೇನು ಯೂಸ್ ಇಲ್ಲ ಅಂತ ಅವನ್ಗೆ ಕನ್ಫರ್ಮ್ ಆಗಿ ಸಿಟ್ಟಲ್ಲೇ, ನಿನ್ ಬ್ಯಾಗ್ ಜೊತೆ ಈ ದುಡ್ಡು ತಗೊಂಡು ಇಲ್ಲಿಂದ ಹೋಗ್ತಾ ಇರು. ಇನ್ಯಾವತ್ತೂ ನನ್ ಕಣ್ಣು ಕಾಣಿಸ್ಕೋಬೇಡ ಅಂತ ಬೈದ. ಈ ಕಡೆ ಇಂಚರ ಆರ್ಯನ್ ಕರ್ಕೊಂಡು SG ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಬರ್ತಿದ್ದ ಹಾಗೆ ಅಟೆಂಡರ್ ಅವಳಿಗೆ ಹೊರಗಡೆ ವೇಟ್ ಮಾಡೋಕ್ ಹೇಳ್ದ. ಅಲ್ಲಿ ಕೂತಿದ್ದಾಗ ಆರ್ಯ, ಫ್ರೆಂಡ್, ಪ್ರಿನ್ಸಿಪಲ್ ಮ್ಯಾಮ್ ಏನೇನ್ ಕೇಳ್ತಾರೆ ಅಂತ ಕ್ಯೂರಿಯಸ್ ಆಗಿ ಕೇಳ್ದ. ಅದಕ್ಕೆ ಇಂಚರ, ಫಸ್ಟ್ ನಿನ್ ಬಗ್ಗೆ ಹೇಳು ಅಂತ ಕೇಳ್ತಾರೆ. ನೆಕ್ಸ್ಟ್ ನೀನು ಇಲ್ಲಿವರೆಗೂ ಏನೇನ್ ಓದಿದ್ಯಾ ಅದರ ರಿಲೇಟೆಡ್ ಕ್ವೆಶ್ಚನ್ಸ್ ನ ಕೇಳ್ತಾರೆ. ಆದ್ರೆ ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಏನೂ ಇಲ್ಲ ಆರ್ಯ. ನಿನಗೆ ಆನ್ಸರ್ ಬರಲ್ಲ ಅಂದ್ರೆ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳು, ಏನು ಪ್ರಾಬ್ಲಮ್ ಇಲ್ಲ ಅಂತ ಪ್ರೀತಿಯಿಂದ ಅವನಿಗೆ ತಿಳಿಸ್ ಹೇಳಿದ್ಲು. ಪ್ರಿನ್ಸಿಪಾಲ್ ಏನೇ ಕೇಳಿದ್ರು ಅದಕ್ಕೆ ಆರ್ಯ ಸ್ವಲ್ಪನೂ ಭಯ ಪಡ್ದೆ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತಾನೆ ಅನ್ನೋ ನಂಬಿಕೆ ಇಂಚರಾಗಿತ್ತು. ಆದ್ರೂ ಅವಳು ಪ್ರತಿ ಸಲ ಅವನ್ಗೆ ಕಂಫರ್ಟ್ ಫೀಲ್ ಮಾಡಿಸ್ತಿದ್ಲು. ಅಟೆಂಡರ್ ಒಳಗಡೆ ಕರೀತಿದ್ದ ಹಾಗೆ ಅಮ್ಮ ಮಗ ಇಬ್ರು ಪ್ರಿನ್ಸಿಪಲ್ ಚೇಂಬರ್ ಒಳಗಡೆ ಹೋದ್ರು. ಇಂಚರ ಪ್ರಿನ್ಸಿಪಲ್ ಎದುರು ಕೂತ್ರೆ ಆರ್ಯನ್ ಅಕಾಡೆಮಿಕ್ ಇಂಟರಾಕ್ಷನ್ ತಗೊಳ್ಳೋಣ ಅಂತ ಮತ್ತೊಬ್ಬ ಟೀಚರ್ ಅವನನ್ನ ಇನ್ನೊಂದ್ ಕಡೆ ಕೂರಿಸ್ಕೊಂಡ್ರು. ಪ್ರಿನ್ಸಿಪಲ್ ಇಂಚರಾಗೆ ಮಿಸಸ್ ಅಂತ ಹೇಳಿ ಅಡ್ರೆಸ್ ಮಾಡಿದ್ರು. ಆಗ ಇಂಚರ, ಐ ಆಮ್ ಮಿಸ್ ಇಂಚರ, ಮದರ್ ಆಫ್ ಆರ್ಯ ಅಂದ್ಲು. ಅವಳ ಮಾತ್ ಕೇಳಿ ಒಂದು ಕ್ಷಣ ಪ್ರಿನ್ಸಿಪಾಲ್ ಅವಳನ್ನೇ ಅಬ್ಸರ್ವ್ ಮಾಡ್ತಾ, ಎಸ್ ಮಿಸ್ ಇಂಚರ, ಐ ಕ್ಯಾನ್ ಸಿ ದಟ್. ಯುವರ್ ಸನ್ ಇಸ್ ವೆರಿ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಕಿಡ್. ಹಿ ವಾಸ್ ಆಲ್ಸೋ ವೆರಿ ಗುಡ್ ಇನ್ ಪ್ರೀವಿಯಸ್ ಕ್ಲಾಸಸ್. ಸೊ ನಿಮ್ ಫ್ಯಾಮಿಲಿಲಿ ಯಾರ್ಯಾರಿದ್ದೀರಾ? ಇವನಿಗೆ ಓದ್ಸೋರು, ಹೋಮ್ ವರ್ಕ್ ಮಾಡ್ಸೋರು ಯಾರೆಲ್ಲ ಅಂತ ಫಾರ್ಮಲ್ ಆಗಿ ಕೇಳಿದ್ರು. ಅವ್ರ ಮಾತ್ಗೆ ಇಂಚರ, ಥ್ಯಾಂಕ್ ಯು ಸೋ ಮಚ್, ಹಿ ಈಸ್ ಬ್ರೈಟ್. ಮನೇಲಿ ನಾನು ಆರ್ಯ ಇಬ್ರೇ ಇರ್ತೀವಿ. ಅವನಿಗೆ ಓದ್ಸೋದೇನೂ ಬೇಕಾಗಿಲ್ಲ. ಅವನೇ ಓದ್ಕೊಂಡು ಹೋಮ್ ವರ್ಕ್ನೆಲ್ಲ ಅವನೇ ಮಾಡ್ಕೋತಾನೆ. ಯಾವಾಗಾದ್ರೂ ಅವನ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನ್ ಹೆಲ್ಪ್ ಮಾಡ್ತೀನಿ ಅಂದ್ಲು. ದೆನ್ ನೀವ್ ಮನೆ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಇಂಚರ, ನಾನು ಒಂದು ರೆಪ್ಯೂಟೆಡ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ, ನನಗೆ ಒಳ್ಳೆ ಸ್ಯಾಲರಿ ಸಿಗುತ್ತೆ ಅಂದ್ಲು. ಆಗ ಪ್ರಿನ್ಸಿಪಾಲ್,
ನೋಡಿ ಮಿಸ್ ಇಂಚರ, ನೀವು ಚೆನ್ನಾಗೇ ಅರ್ನ್ ಮಾಡ್ಬೋದು, ಆದ್ರೆ ನಮ್ ಸ್ಕೂಲ್ ಫೀಸ್ ತುಂಬಾ ಜಾಸ್ತಿ ಇದೆ. ನಾನು ನಿಮ್ಗೆ ಸುಳ್ಳು ಹೇಳಲ್ಲ, 1 ಇಯರ್ಗೆ ಲ್ಯಾಕ್ಸ್ ಟುಗೆದರ್ ಆಗುತ್ತೆ. ಯೂನಿಫಾರ್ಮ್, ಬುಕ್ಸ್ ಎಲ್ಲ ಸೇರಿ ವಿಲ್ ಯು ಬಿ ಏಬಲ್ ಟು ಪೇ ಅಂತ ಕೇಳಿದ್ರು. ಮ್ಯಾಮ್, ನೀವ್ ಆರ್ಯನ್ ಅಡ್ಮಿಷನ್ ಫೈನಲೈಸ್ ಮಾಡಿ, ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಅಂತ ಹೇಳಿದ್ಲು. ಅವ್ರ ಮಾತ್ ಕೇಳಿ ತಾನಿನ್ಮೇಲೆ ಇದೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಆರ್ಯನು ತುಂಬಾ ಖುಷಿ ಪಟ್ಟ. ಇಂಚರ ಪ್ರಿನ್ಸಿಪಾಲ್ಗೆ ಗ್ರೀಟ್ ಮಾಡಿ ಆರ್ಯನ್ ಕರ್ಕೊಂಡು ಅಲ್ಲಿಂದ ಹೊರಗಡೆ ಏನೋ ಬಂದ್ಲು. ಆದ್ರೂ ಅವಳ ಮನಸ್ನಲ್ಲಿ ಪ್ರಿನ್ಸಿಪಾಲ್ ಹೇಳಿರೋ ಮಾತುಗಳೇ ಕೊರಿತಾ ಇತ್ತು. ಆರ್ಯನ್ ಖುಷಿಗೋಸ್ಕರ ಅಡ್ಮಿಷನ್ ಪ್ರಾಸೆಸ್ ಫೈನಲೈಸ್ ಮಾಡೋಕ್ ಹೇಳಿದ್ರೂನು ಫೀಸ್ಗೆ ಅಷ್ಟೊಂದ್ ಅಮೌಂಟ್ ಹೇಗ್ ಅರೇಂಜ್ ಮಾಡೋದು ಅನ್ನೋದೇ ಅವಳಿಗೆ ಯೋಚನೆ ಆಯ್ತು. ಯಾಕೆ ಅಂದ್ರೆ ಅವಳ ಸೇವಿಂಗ್ಸ್ ಪೂರ್ತಿ ಮನೆ ಅಡ್ವಾನ್ಸ್ಗೆ, ಮನೆಗ್ ಬೇಕಾಗಿರೋ ಐಟಮ್ಸ್ ತರೋಕೆನೆ ಖರ್ಚಾಗ್ಬಿಟ್ಟಿತ್ತು. ಅವಳು ತನ್ನ ಯೋಚನೆಯಲ್ಲೇ ಮುಳುಗೋಗಿರೋದ್ ನೋಡಿ ಆರ್ಯ, ಒಂದ್ಸಲ ನಿನ್ ಫೋನ್ ಕೊಡು, ನನ್ಗೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಸಿಕ್ಕಿರೋದನ್ನ ಅಜ್ಜಮ್ಮಂಗ್ ಹೇಳ್ಬೇಕು ಅಂತ ಹೇಳಿ ಹಠ ಮಾಡಿ ಇಂಚರ ಫೋನ್ ತಗೊಂಡು ಯಾವುದೋ ನಂಬರ್ ಡಯಲ್ ಮಾಡ್ದ. ಒಂದೇ ರಿಂಗ್ಗೆ ಸಂಗಮ್ ಕಾಲ್ ಪಿಕ್ ಮಾಡಿ ಹಲೋ ಅಂತ ಖಡಕ್ ವಾಯ್ಸಲ್ಲಿ ಹೇಳ್ದ. ಆಗ ಆರ್ಯ, ಹಲೋ ಕೂಲ್ ಅಂಕಲ್, ಆರ್ಯ ಹಿಯರ್, ನಾನು ನಿಮ್ಗೇನೋ ಹ್ಯಾಪಿ ನ್ಯೂಸ್ ಹೇಳ್ಬೇಕು ಅಂದ. ಆರ್ಯನ್ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಸಂಗಮ್ಗೆ ತುಂಬಾ ಖುಷಿಯಾಗಿ, ಅರೆ ಪ್ರಿನ್ಸ್, ಹೇಗಿದ್ಯಾ ಅಂತ ಕೇಳ್ದ. ಅದಕ್ಕೆ ಆರ್ಯ, ನಾನ್ ಸೂಪರ್ ಆಗಿದ್ದೀನಿ ಕೂಲ್ ಅಂಕಲ್, ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವು ಹ್ಯಾಪಿ ಫೀಲ್ ಆಗ್ತೀರಾ ಅಂದ. ಅವನ ಎಕ್ಸೈಟ್ಮೆಂಟ್ ಕೇಳಿ ಸಂಗಮ್, ಅರೆ ಹೌದೇನೋ, ಏನದು ಹೇಳು ಹಾಗಾದ್ರೆ ಅಂದ. ಆಗ ಆರ್ಯ, ನನ್ ಅಡ್ಮಿಷನ್ SG ಇಂಟರ್ನ್ಯಾಷನಲ್ ಸ್ಕೂಲಲ್ಲಾಯ್ತು. ನಿಮಗ್ ಗೊತ್ತಾ, ಈ ಸ್ಕೂಲ್ ತುಂಬಾ ದೊಡ್ಡದು, ಬಿಗ್ ಪ್ಲೇ ಗ್ರೌಂಡ್, ಬಿಗ್ ಆಫೀಸ್, ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಖುಷಿಯಾಗಿ ಸ್ಕೂಲ್ ಬಗ್ಗೆ ಹೇಳ್ದ. ಅವನ್ ಮಾತ್ ಕೇಳಿ ಸಂಗಮ್ಗೆ ಖುಷಿ ಆದ್ರೂ ಇಂಚರ ಅಷ್ಟು ದೊಡ್ಡ ಸ್ಕೂಲ್ ಫೀಸ್ ಹೇಗ್ ಅಫೋರ್ಡ್ ಮಾಡ್ತಾಳೆ ಅಂತ ಚಿಂತೆನೂ ಆಯ್ತು. ಯಾಕೆಂದ್ರೆ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಲಾಸ್ನಲ್ಲಿ ನಡೀತಿದೆ, ಅಲ್ಲಿ ಅವಳಿಗೆ ಜಾಸ್ತಿ ಸ್ಯಾಲರಿ ಆಫರ್ ಮಾಡಿಲ್ಲ ಅನ್ನೋ ವಿಷಯ ಅವನಿಗೂ ಗೊತ್ತಿತ್ತು. ಅವಳಿಗೆ ಬರೋ ಸಂಬಳ ಬಾಡ್ಗೆ ಕಟ್ಟೋಕೆ, ದಿನಸಿ ತರೋಕೆ ಸರಿ ಹೋಗುತ್ತೆ. ಅಂಥದ್ರಲ್ಲಿ ಅವಳ ಆರ್ಯನ್ ಸ್ಕೂಲ್ ಫೀಸ್ ಮತ್ತೆ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾಳೆ? ನಾನೇನಾದ್ರೂ ಹೆಲ್ಪ್ ಮಾಡೋಕ್ ಹೋದ್ರೆ ಆಟಿಟ್ಯೂಡ್ ತೋರಿಸ್ತಾಳೆ. ಆದ್ರೆ ಅವಳಿಗೋಸ್ಕರ ಅಲ್ದೆ ಹೋದ್ರು ಆರ್ಯನ್ಗೋಸ್ಕರನಾದ್ರೂ ನಾನೇನಾದ್ರೂ ಮಾಡ್ಲೇಬೇಕು ಅಂತ ಸಂಗಮ್ ಅನ್ಕೊಂಡ. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.